ಇರಾನ್ ಅಮೆರಿಕ ಸಂಧಾನ ಮಾತುಕತೆ ಇವತ್ತು ನಡೆಯಲಿರುವಂಥದ್ದು ಬಹಳ ಮಹತ್ವದ ಬೆಳವಣಿಗೆ. ಹಾಗಾಗಿ ಅದಕ್ಕಾಗಿ ಕ್ಷಣಗಣನೆ ಶುರುವಾಗಿರುವಂಥದ್ದು. ಇಸ್ಲಾಮಾಬಾದ್ನಲ್ಲಿಂದು ಇರಾನ್ ಅಮೆರಿಕ ಸಂಧಾನಕ್ಕೆ ವೇದಿಕೆ ಸಜ್ಜಾಗಿದೆ. ಇರಾನ್ ಪಡೆ ಆಗಮಿಸಿದೆ. ಸೆರೆನಾ ಹೋಟೆಲ್ನಲ್ಲಿ ಐತಿಹಾಸಿಕ ಮಾತುಕತೆಗೆ ಸಕಲ ಸಿದ್ಧತೆಯಾಗಿದೆ. 2 ವಾರಗಳ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಸಮರ ಸಂಧಾನಕ್ಕೆ ವೇದಿಕೆ ಸಿದ್ಧ ಆಗಿದ್ದು, ಇವತ್ತು ನಡೆದಿರುವಂತಹ ಸಭೆ ಬೇರೆ ಅತಿಥಿಗಳನ್ನು ಹೋಟೆಲ್ನಿಂದ ಬೇರೆಡೆಗೆ ಶಿಫ್ಟ್ ಮಾಡಿ ಹೋಟೆಲ್ ಸುತ್ತ ರೆಡ್ ಝೋನ್ನ ಏರ್ಪಡಿಸಿ ಬಿಗಿ ಬಂದೋಬಸ್ತ್ನೊಂದಿಗೆ ಸೆರೆನಾ ಹೋಟೆಲ್ನಲ್ಲಿ ಸಕಲ ವ್ಯವಸ್ಥೆಯನ್ನು ಪಾಕಿಸ್ತಾನ ಮಾಡಿಕೊಂಡಿದೆ. ಹೋಟೆಲ್ನ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭದ್ರತಾ ವಲಯ. ಸಂಸತ್ ವಿದೇಶಾಂಗ ಸಚಿವಾಲಯ ಇರುವಂತಹ ರೆಡ್ ಝೋನ್ ಪ್ರದೇಶವನ್ನು ಸಂಪೂರ್ಣವಾಗಿ ಸೀಲ್ ಮಾಡಿದೆ ಸೇನೆ. ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಎಲ್ಲದಕ್ಕೂ ರಜೆ ಘೋಷಣೆಯಾಗಿದೆ. ಲಾಕ್ಡೌನ್ ನಿನ್ನೆ ಮತ್ತು ಇವತ್ತು ಸಾರ್ವತ್ರಿಕ ರಜೆಯನ್ನು ಸರ್ಕಾರ ಘೋಷಿಸಿದೆ. ಪಾಕಿಸ್ತಾನಕ್ಕೆ ಈಗಾಗಲೇ ಇರಾನ್ ನಿಯೋಗ ಆಗಮಿಸಿದ್ದು, ಇಸ್ಲಾಮಾಬಾದ್ ಮಾತುಕತೆಗೆ ಹೈ ಲೆವೆಲ್ ಟೀಮ್ 71 ಸದಸ್ಯರ ನಿಯೋಗ ಇರಾನ್ನಿಂದ ಆಗಮಿಸಿರೋದು. ಇರಾನ್ ಸಂಸತ್ತಿನ ಸ್ಪೀಕರ್ ನೇತೃತ್ವದ ನಿಯೋಗ ಅದು. ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಖಾಲಿಬಾಗ್ ನಿಯೋಗದಲ್ಲಿ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ, ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅಬ್ದುಲ್ ನಾಸರ್ ಹೆಮತಿ, ಸುಪ್ರೀಂ ನ್ಯಾಷನಲ್ ಡಿಫೆನ್ಸ್ ಕೌನ್ಸಿಲ್ ಕಾರ್ಯದರ್ಶಿ, ಕಾನೂನು ಮತ್ತು ಭದ್ರತಾ ಸಲಹೆಗಾರರು ಕೂಡ ಉಪಸ್ಥಿತರಿದ್ದಾರೆ. ಇನ್ನೇನಿದ್ರು ಅಮೆರಿಕನ್ ಪಡೆ ಬರೋದೊಂದೇ ಬಾಕಿ. ಅದಾದ ಮೇಲೆ ಮಾತುಕತೆಯಾಗತ್ತಾ, ಫಲಪ್ರದ ಆಗತ್ತಾ, ಏನೆಲ್ಲ ಕಂಡೀಷನ್ಗಳನ್ನು ಎರಡೂ ಪಡೆಗಳು ಕೂಡ ಒಪ್ಕೊಳ್ತವೆ, ಹಾಕ್ತವೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಎರಡೂ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇರಾನ್ ಅಮೆರಿಕದ ಶಾಂತಿ ಮಾತುಕತೆಗೆ ಈಗ ಕ್ಷಣಗಣನೆ. ಸಕಲ ಸಿದ್ಧತೆಯಾಗಿದೆ ಇಸ್ಲಾಮಾಬಾದ್ನಲ್ಲಿ. ಈಗಾಗಲೇ ಇರಾನ್ ಪಡೆ ಪಾಕಿಸ್ತಾನವನ್ನು ತಲುಪಿದ್ರೆ, ಅಮೆರಿಕ ಪಡೆ ಉಜ್ಬೇಕಿಸ್ತಾನವನ್ನು ತಲುಪಿದೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ಪಡೆ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಇಸ್ಲಾಮಾಬಾದ್ ತಲುಪಲಿದೆ. ಅಮೆರಿಕನ್ ಪಡೆಗಾಗಿ ಈಗ ಕಾಯಲಾಗ್ತಾ ಇದೆ. ಅಲ್ಲಿಂದ ಮಾತುಕತೆ ಶುರುವಾಗತ್ತೆ. ಟ್ರಂಪ್ ತಂಡ ಮತ್ತು ಇರಾನ್ ತಂಡ ಎರಡನ್ನೂ ಗಮನಿಸ್ತಾ ಇದ್ವಿ. ಸಮರ ಸಂಧಾನಕ್ಕೆ ವೇದಿಕೆ ಸಿದ್ಧ ಆಗಿದ್ದು, ಅಷ್ಟರಲ್ಲಾಗಲೇ ಶಾಂತಿ ಸಭೆ ಮಾತುಕತೆಗೂ ಮುನ್ನ ಕೆಲ ಷರತ್ತುಗಳನ್ನು ವಿಧಿಸ್ತಾ ಇದೆ ಇರಾನ್. ಪ್ರಮುಖವಾಗಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಿಲ್ಲಿಸಬೇಕು, ಫ್ರೀಸ್ ಆಗಿರುವ ನಮ್ಮ ಹಣ ಬಿಡುಗಡೆಯಾಗಬೇಕು. ಈ 2 ಷರತ್ತು ಈಡೇರಿದ್ರೆ ನಾವು ಅಮೆರಿಕದ ಜೊತೆ ಚರ್ಚೆ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆಗೂ ಮುನ್ನವೇ ಷರತ್ತನ್ನು ವಿಧಿಸಲಾಗ್ತಾ ಇದೆ. ಹಾಕಿರೋ ಷರತ್ತುಗಳ ಬಗ್ಗೆ ಮಾತುಕತೆಯಾಗಬೇಕು, ಆದರೆ ಅದಕ್ಕೂ ಮುಂಚೆನೇ ಮತ್ತೆರಡು ಷರತ್ತುಗಳನ್ನು ಹಾಕ್ತಾ ಇದೆ ಇರಾನ್ ತಂಡ. ಇರಾನ್ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದೆ ಅಮೆರಿಕ. ಸುಮಾರು 8 ಲಕ್ಷ ಕೋಟಿ ರೂಪಾಯಿ ವಿದೇಶದಲ್ಲಿ ಫ್ರೀಸ್ ಆಗಿರೋದು. ಅಮೆರಿಕದ ನಿರ್ದೇಶನದಂತೆ ಇರಾನ್ ಹಣ ಫ್ರೀಸ್ ಆಗಿದೆ. ಇರಾನ್ ತೈಲ ಮಾರಾಟದ ಹಣ ಅದು US ಫ್ರೀಸ್ ಮಾಡಿದೆ. ಆ ಫ್ರೀಸ್ ಮಾಡಿರುವಂತಹ ಹಣ ಬಿಡುಗಡೆಯಾಗಬೇಕು ಅನ್ನೋದು ಇರಾನ್ನ ಆಗ್ರಹ. ಅಮೆರಿಕ ಹೇರಿರುವ ಆ ಆರ್ಥಿಕ ನಿರ್ಬಂಧ ತಡೆಯಾಗಬೇಕು. ಇರಾನ್ ಸ್ವತ್ತು ಎಲ್ಲೆಲ್ಲಿ ಲಾಕ್ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ಅಮೆರಿಕಾದಲ್ಲಿ $2 ಬಿಲಿಯನ್, $20 ಬಿಲಿಯನ್ ಚೀನಾ, ದಕ್ಷಿಣ ಕೊರಿಯಾದ $7 ಬಿಲಿಯನ್, ಇರಾಕ್ನ $6 ಬಿಲಿಯನ್, ಜಪಾನ್ನಲ್ಲಿ $1.5 ಬಿಲಿಯನ್. ಇರಾನ್ ತೈಲ ಮಾರಾಟದ ಹಣ ಅದು US ಫ್ರೀಸ್ ಮಾಡಿದೆ. ಈಗ ಮಾತುಕತೆಗೇನು ವೇದಿಕೆ ಸಜ್ಜಾಗಿ ಈಗಾಗಲೇ ಇಸ್ಲಾಮಾಬಾದ್ನಲ್ಲಿದೆ ಇರಾನ್ ತಂಡ. ಅಮೆರಿಕನ್ ಪಡೆ ಬರೋದಷ್ಟೇ ಬಾಕಿ. ಸುಮಾರು 11 ಗಂಟೆ ಹೊತ್ತಿಗೆ ಅಮೆರಿಕ ತಂಡ ಕೂಡ ಬಂದು ತಲುಪಲಿರುವಂತಹ ಸಾಧ್ಯತೆ. ಅದಾದ ಮೇಲೆ ಮಾತುಕತೆಯಾಗಬೇಕು. ಆದರೆ ಮಾತುಕತೆಗೂ ಮುನ್ನ ಇರಾನ್ ಹಾಕ್ತಾ ಇರುವಂತಹ 2 ಪ್ರಮುಖ ಕಂಡೀಷನ್ ಅಂತಂದರೆ, ಒಂದು, ಲೆಬನಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ ನಿಲ್ಲಬೇಕು. ಮತ್ತೊಂದು, ಅಮೆರಿಕ ನಿರ್ದೇಶನದಂತೆ ಇರಾನ್ ಹಣ ಏನು ಫ್ರೀಸ್ ಆಗಿದೆ, ಆ ಹಣ ಫ್ರೀಸ್ ಆಗಿದ್ದು ರಿಲೀಸ್ ಆಗಬೇಕು ಅಂತ. ಎಲ್ಲೆಲ್ಲಿ ಲಾಕ್ ಆಗಿದೆ ಇರಾನ್ ಸ್ವತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇರಾನ್ ಅಮೆರಿಕ ಐತಿಹಾಸಿಕ ಮಾತುಕತೆಗೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದ್ದು, ಇಸ್ಲಾಮಾಬಾದ್ನಲ್ಲಿ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಆದರೆ ಇನ್ನೂ ಅಮೆರಿಕ ತಂಡ ಬಂದಿಲ್ಲ. ಯಾವ ಷರತ್ತುಗಳ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ಮಾತುಕತೆ ನಡಿಬೇಕೋ ಆ ಮಾತುಕತೆಗೂ ಮುಂಚೆನೆ ಮತ್ತೆರಡು ಷರತ್ತು ಹಾಕ್ತಾ ಇದೆ ಇರಾನ್. ಅದಕ್ಕೆ ಅಮೆರಿಕ ಒಪ್ಪೋ ಸಾಧ್ಯತೆ ಇದೆಯಾ? ಎಲ್ಲರೂ ಕಾಯ್ತಾ ಇರುವಂತಹ ಈ ಮಾತುಕತೆ ನಡೆಯುತ್ತಾ ಅನ್ನೋದೇ ಈಗ ಪ್ರಶ್ನಾರ್ಹ ಅಂತ.
ಪ್ರತಿಮಾ, ಈಗ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಧಾನಕ್ಕೆ ವೇದಿಕೆ ಸಿದ್ಧ ಆಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಂಧಾನದ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಅಮೆರಿಕದ ಪ್ರತಿನಿಧಿಗಳು ಇನ್ನಷ್ಟೇ ಇಸ್ಲಾಮಾಬಾದ್ಗೆ ಬರಬೇಕಾಗಿದೆ. ಅವರು ಬಂದ ತಕ್ಷಣವೇ ನೇರವಾಗಿ ಹೋಟೆಲ್ಗೆ ತೆರಳುತ್ತಾರೆ. ಆ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಬಹುಮುಖ್ಯವಾಗಿ ಐಷಾರಾಮಿ ಹೋಟೆಲ್ ಸುತ್ತಮುತ್ತ 3 ಕಿಲೋಮೀಟರ್ ರೆಡ್ ಝೋನ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಇರ್ತಕ್ಕಂತಹ ಈ ಹೋಟೆಲ್ನ ಸುತ್ತಮುತ್ತ 3 ಕಿಲೋಮೀಟರ್ ಯಾರು ಕೂಡ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತೆ ಬೇರೆ ಬೇರೆ ರಸ್ತೆಗಳಿಗೆ ಟ್ರಾಫಿಕ್ ಅನ್ನ ಬದಲಾವಣೆ ಮಾಡಲಾಗಿದೆ. ಬಹು ಮುಖ್ಯವಾಗಿ ಈ ಒಂದು ಹೋಟೆಲ್ನಲ್ಲಿ ನಡೀತಕ್ಕಂಥ ಏನು ಸಭೆ ಏನಿದೆ, ಈಗಾಗಲೇ ಇರಾನ್ನ ಪ್ರತಿನಿಧಿಗಳು ಆ ಹೋಟೆಲ್ಗೆ ತೆರಳಿದ್ದಾರೆ. ಅಮೆರಿಕದ ಪ್ರತಿನಿಧಿಗಳು ಇನ್ನಷ್ಟೇ ಅಲ್ಲಿ ತೆರಳಬೇಕಾಗಿದೆ. JD ವ್ಯಾನ್ಸ್ ಜೊತೆಗೆ ಇನ್ನೂ 3 ಪ್ರಮುಖ ಸಂಧಾನಕಾರರು ಕೂಡ ಅಮೆರಿಕದ ಸೈಡ್ನಲ್ಲಿ ಇರುವಂತಹದ್ದು. ಬಹು ಮುಖ್ಯವಾಗಿ ಈಗ ಸಂಧಾನಕ್ಕೂ ಮುಂಚೆ ಇರಾನ್ ಪ್ರಮುಖವಾದ 2 ಷರತ್ತುಗಳನ್ನು ವಿಧಿಸಿರುವಂತಹದ್ದು. ಈ ಸಂಧಾನ ಮಾತುಕತೆ ಮುಂದುವರಿಬೇಕು ಅಂತಂದ್ರೆ ಪ್ರಮುಖ 2 ಅಂಶಗಳ ಬಗ್ಗೆ ಮೊದಲು ಚರ್ಚೆ ಆಗಬೇಕು ಅನ್ನುವಂಥದ್ದು ಹೇಳಿದೆ. ಮೊದಲು ಇಮಿಡಿಯೇಟ್ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಿರ್ತಕ್ಕಂಥ ದಾಳಿ ಏನಿದೆ ಅದು ತಕ್ಷಣ ನಿಲ್ಲಬೇಕು. ಆ ಸೀಸ್ ಫೈರ್ ಆದ ಬಳಿಕ ಅಷ್ಟೇ ಮಾತುಕತೆ ಮುಂದುವರಿಯುತ್ತೆ ಅನ್ನುವಂತಹದ್ದು. ಇನ್ನೂ ಪ್ರಮುಖವಾಗಿ ಇರಾನ್ ಮೇಲೆ ಅನೇಕ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನ ಅಮೆರಿಕ ವಿಧಿಸಿದೆ. ಬೇರೆ ಬೇರೆ ದೇಶಗಳಲ್ಲಿ ಇರಾನ್ನ ಹಣ ಉಳಿದಿರುವಂಥದ್ದು, ಫ್ರೀಸ್ ಆಗಿರುವಂತಹದ್ದು. ಈ ಹಣವನ್ನು ತಕ್ಷಣವೇ ರಿಲೀಸ್ ಮಾಡಬೇಕು. ಅದಕ್ಕೆ ಅಮೆರಿಕ ಅವಕಾಶವನ್ನು ಮಾಡಿಕೊಡ್ಬೇಕು. ಆಮೇಲೆ ಮಾತುಕತೆ ಮುಂದುವರಿಯುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಬಹು ಮುಖ್ಯವಾಗಿ ಅಮೆರಿಕದಿಂದ JD ವ್ಯಾನ್ಸ್ ಹೊರಡೋದಕ್ಕೂ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮಾತುಕತೆಗೆ ಬರಬೇಕು, ಮಾತುಕತೆಗೆ ಬರದೇ ಇರತಕ್ಕಂತಹ ಅಥವಾ ಮೊದಲೇ ಷರತ್ತು ವಿಧಿಸ್ತಕ್ಕಂತಹ ಈ ಥರದ ಆಟಗಳು ಅಮೆರಿಕದ ಮುಂದೆ ನಡೆಯಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಮಾತುಕತೆಗೆ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇಲ್ಲಾಂದ್ರೆ ನಾವೇ ಓಪನ್ ಮಾಡಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಇನ್ನೂ ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಹಡಗುಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ವಿಧಿಸಬಾರದು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ JD ವ್ಯಾನ್ಸ್ ಹೇಳಿದ್ದಾರೆ, ನಾವು ಇವತ್ತಿನ ಸಭೆಯಲ್ಲಿ ಏನು ಮಾತಾಡಬೇಕು ಅನ್ನುವಂತಹದ್ದನ್ನ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದೇ ರೀತಿಯಾಗಿ ನಾವು ಅಲ್ಲಿ ಸಂಧಾನ ಸಭೆಯಲ್ಲಿ ಮಾತುಕತೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಬಹುಮುಖ್ಯವಾಗಿ ಇರಾನ್ ತನ್ನ ಎಲ್ಲ ಕ್ಷೇತ್ರಗಳ ಎಲ್ಲ ಇಲಾಖೆಗಳ ಪ್ರಮುಖರನ್ನ ಇವತ್ತಿನ ಸಭೆಯಲ್ಲಿ ಕರೆದುಕೊಂಡು ಬಂದಿರುವಂತಹದ್ದು. ಸುಮಾರು 71 ಮಂದಿ ಇವತ್ತು ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಅಂದ್ರೆ ಇರಾನ್ನ ರಕ್ಷಣಾ ವಿಚಾರವಾಗಿರ್ಬೋದು, ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರ, ಅಂತಾರಾಷ್ಟ್ರೀಯ ಸಂಬಂಧಗಳು, ಜೊತೆಗೆ ಲೆಬನಾನ್ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿ, ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನಾ ನೆಲೆಗಳಿರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟತೆ ಇರಾನ್ಗೆ ಸಿಗ್ಬೇಕಾಗತ್ತೆ. ಆ ಎಲ್ಲ ವಿಚಾರಗಳಲ್ಲಿ ಇವತ್ತು ಈ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಯುತ್ತೆ. ಬಳಿಕ ಅಂತಿಮವಾದಂತ ನಿರ್ಧಾರ ಹೊರಬೀಳಲಿದೆ.